ದುಡ್ಡೇನ್ ಸ್ವಾಮಿ ತಲೆ ಎಡ್ಕಲು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಮಣಿಪಾಲ ಅಂದ ಕೂಡಲೇ ನೆನಪಾಕೋದು ಮೆಡಿಕಲ್ ಕಾಲೇಜ್ಗಳು, ಒಂದು ಲಕ್ಸುರಿ ಜೀವನ. ಮೊದಲು ಮಣಿಪಾಲ ಬರೀ ಕಾಡಾಗಿತ್ತು ಅಂತ ಹೇಳಲಾಗುತ್ತೆ. ನಂತರದ ದಿನಗಳಲ್ಲಿ ಇದು ಒಂದು ಸಿಟಿಯಾಗಿ ಬೆಳವಣಿಗೆ ಹೊಂದುತ್ತೆ. ಇಲ್ಲಿನ ಮಣಿಪಾಲದ MIT ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಯಲ್ಲಿ ನಡೆದ ಒಂದು ಘಟನೆ 2019ರಲ್ಲಿ ತುಂಬಾ ವೈರಲ್ ಆಗಿರುತ್ತೆ. ಇಲ್ಲಿನ ಕೆಲ ವಿದ್ಯಾರ್ಥಿಗಳು ಹೊರಾದಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿರ್ತಾರೆ. ಇದು ಸತ್ಯವಾಗಲು ಆತ್ಮಗಲಭ್ಯ ಸಮಸ್ಯೆಯ ಅನ್ನೋದಕ್ಕೆ ಸೂಕ್ತ ಉತ್ತರಗಳಿಲ್ಲ. ಅದು ಆಗಸ್ಟ್ 15, 2019. ಮಳೆ ಸುರಿತಾ ಇರುತ್ತೆ. ಸಮಯ ಬೆಳಗ್ಗಿನ ಜಾವ 3 ಗಂಟೆ ಆಗಿರುತ್ತೆ. ಕೆಲವರು ಮಲಗಿದ್ರೆ ಇನ್ನು ಕೆಲವರು ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಒಂದು ರೀತಿಯ ಸೈಲೆನ್ಸ್ ಅಲ್ಲಿರುತ್ತೆ. ಫುಡ್ ಕೋರ್ಟ್ 2ಗೆ ಎದುರಾಗಿರೋ ಬ್ಲಾಕ್ 16-17ರಲ್ಲಿ ಹುಡುಗಿಯೊಬ್ಳು ಕಿರುಚಾಡೋ ಶಬ್ದ ಕೇಳುತ್ತೆ. ಕೆಲವರು ಶಾಕ್ ಆದರೆ ಇನ್ನು ಕೆಲವರು ಅದನ್ನು ಇಗ್ನೋರ್ ಮಾಡ್ತಾರೆ. 2 ನಿಮಿಷದ ನಂತರ ಮತ್ತೆ ಅದೇ ರೀತಿ ಕಿರುಚಾಡೋದು ಕಂಟಿನ್ಯೂ ಆಗಲಿಕ್ಕೆ ಶುರುವಾಗುತ್ತೆ. ಕೆಲವರು ಭಯಭೀತರಾಗಿ ತಮ್ಮ ರೂಮನ್ನು ಸೇರಿದರೆ ಇನ್ನು ಕೆಲವರು ಅದನ್ನು ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಆ ವಿಡಿಯೋ ತುಣುಕು ಇಲ್ಲಿದೆ ನೋಡಿ. उधर से भी 3-4 लोग देखने लग गए पता। उधर से किसी ने कहा अकेले तो नहीं, मतलब तू सुना मैं भी जो गांड फटे यार। ಮೇಲಿನ ಫ್ಲೋರ್ ಹಾಗೆ ಫುಡ್ ಕೋರ್ಟ್ನ ಲೈಟ್ ಕೂಡ ಆಫ್ ಆಗುತ್ತೆ. ಅದಾದ ನಂತರದಲ್ಲಿ ಇಬ್ರು ಹುಡುಗರು ಫುಡ್ ಕೋರ್ಟ್ನಿಂದ ಹೊರಗೆ ಬಂದು ತಮ್ಮ ಬೈಕ್ನಲ್ಲಿ ಹೋಗ್ತಾರೆ. ಅದಾದ ನಂತರ ಎಲ್ಲವೂ ನಿಶಬ್ದವಾಗಿ ಬಿಡುತ್ತೆ. ಕೆಲವರು ಹೇಳೋ ಪ್ರಕಾರ ಸೀನಿಯರ್ ವಿದ್ಯಾರ್ಥಿಗಳು ಫ್ರ್ಯಾಂಕ್ ಮಾಡಿದ್ರು ಅಂತ. ಆದರೆ ಅದಕ್ಕೂ ಕೂಡ ಯಾವುದೇ ಪುರಾವೆ ಸಿಕ್ಕಿರೋದಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಅದೊಂದು ಭಯಾನಕ ಅನುಭವವಾಗಿ ಬಿಟ್ಟುಬಿಡುತ್ತೆ. ಇನ್ನು MITಯ 1ನೇ ಹಾಗೆ 2ನೇ ಬ್ಲಾಕ್ ಏನಿದೆ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಹೆಚ್ಚಿನವರು ಸುಸೈಡ್ ಮಾಡ್ಕೊಂಡಿರ್ತಾರೆ. ಇದು ಮೆನ್ಸ್ ಹಾಸ್ಟೆಲ್ ಆಗಿರುತ್ತೆ. ಹಾಗೆ ಈ ಬ್ಲಾಕ್ನಲ್ಲಿ ಹೆಚ್ಚಿನವರು ಇರಲಿಕ್ಕೆ ಭಯ ಪಡ್ತಾ ಇರ್ತಾರೆ. ನಂತರದ ದಿನದಲ್ಲಿ ಈ ರೂಮ್ಗಳನ್ನು ಸೀಲ್ ಮಾಡಲಾಗುತ್ತೆ. ಯಾಕಂದರೆ ಇಲ್ಲಿ ನಡೀತಾ ಇದ್ದ ಕೆಲವೊಂದು ವಿಚಿತ್ರ ಘಟನೆಗಳಿಂದ ಅಲ್ಲಿದ್ದವರು ಹೇಳ್ತಾರೆ ಇಲ್ಲಿ ಲೈಟ್ ಆನ್ ಆಫ್ ಆಗುತ್ತೆ ಅಂತ. ಈ ವಿಚಾರ ಕೂಡ ಕೊರಾದಲ್ಲಿ ಒಬ್ಬ ವಿದ್ಯಾರ್ಥಿ ಹಂಚಿಕೊಂಡಿರ್ತಾನೆ. ಕೆಲವೊಂದು ವಿಚಾರಗಳು ಕಾಲ ಕಳೆದಂತೆ ಅಳಿಸಿ ಹೋಗುತ್ತೆ. ಆದರೆ ಭಯ ಮನಸ್ಸಿನಲ್ಲಿ ಎಂದಿಗೂ ಉಳಿದು ಬಿಡುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.